ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ, ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆನಲ್ಲೇ ನಮ್ಮ ಡೆಪ್ಟಿ ಸಿಎಂ. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಯಲ್ಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನ್ ನಾಯಕ ನಾನೇ, ಅವ್ರು ಹೇಳಿದ ಮಹಾನಾಯಕ ನಾನೇ ಆಪಾದನೆ ಮಾಡಿದ್ದೆ, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ತಮಿಳುನಾಡು ಹೋಗಿ ಅಲ್ಲಿ ಯಾವನ್ನೋ ಹಿಡ್ಕೊಂಡು 30 ವರ್ಷ ಲೀಸಿಗೆ ಕೊಡಬೇಕು ಈ ಕಸ ಎತ್ತ ಕೆಲಸ. ನನಗೆ ಅದನ್ನು ರೇಗಿಸಿದ್ದಾರೆ. ಕುಮಾರಸ್ವಾಮಿನೂ ಕಸ ಎತ್ತಾ ಇದ್ದ ಅಂತೇಳಿ. ಆಗ ಜೀವನದಲ್ಲಿ ಬದುಕಲಿಕ್ಕೆ ಕಾರ್ಪೊರೇಷನ್ನಲ್ಲಿ 3 ವಾರ್ಡಲ್ಲಿ ನಾನು BSc ಓದ್ತಾ ಇದ್ದಾಗ 3 ವಾರ್ಡ್ನಲ್ಲಿ ಕಸ ಎತ್ತಕ್ಕಂಥ ಟೆಂಡರ್ನಲ್ಲಿ ಭಾಗವಹಿಸಿ, ಅದು ಬಹುಶಃ ಒಂದು ಸುಧಾಮ್ ನಗರ, ಬೊಂಬೇಗೌಡ ನಗರ, ಇನ್ನೊಂದು ವಿಲ್ಸನ್ ಗಾರ್ಡನ್, 3 ಭಾಗದಲ್ಲಿ 3 ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ದೀನಿ. ಅದಾದ ಮೇಲೆ ಇದೇ ನಾಗೇಗೌಡರು ವಿಧಾನ ಪರಿಷತ್ನಲ್ಲಿ ಚಾರ್ಜ್ ಮಾಡ್ತಾರೆ ದೇವೇಗೌಡರ ಮೇಲೆ. ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ 3 ವಾರ್ಡ್ನ ಕಸ ಎತ್ತ ಕೆಲಸ ಮಗನಿಗೆ ಕೊಡಿಸ್ಕೊಂಡವ್ರೆ ಅಂತ. ಅದು ವಿಷಯ ಬಂದಾಗ ದೇವೇಗೌಡರು ನಾನು ಕರೆದು ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡಬಾರದು ಅಂತೇಳಿ ಬುದ್ಧಿ ಹೇಳಿ ಸ್ಟಾಪ್ ಮಾಡುವಂತಾರೆ. ಟೆಂಡರ್ ತಗೊಂಡಿದ್ದು ಒಬ್ಬ ನಾಗರಿಕನಾಗಿ, ಒಬ್ಬ ಯುವಕನಾಗಿ. ಈಗೇನು ಮಾಡ್ತಾ ಇದ್ದೇನೆ ನಾನು, ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದಾರಲ್ಲ ಈ ರಾಜ್ಯದೊಳಗೆ, ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಿಂದು ಕಸ ಆಗ್ತಾ ಇದಿರಲ್ಲ ಇಲ್ಲಿ ಈ ರಾಜ್ಯದೊಳಗೆ, ಈ ಕಸ ಕ್ಲೀನ್ ಮಾಡತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ, ತೀರ್ಮಾನ ಮಾಡಿದ್ದೇನೆ. ಇಲ್ಲಿ ಮೀಸಲಾತಿ ಸಿದ್ದರಾಮಯ್ಯನವರೇ, ಈ ಘನತ್ಯಾಜ್ಯ ವಸ್ತುದು 30 ವರ್ಷ ಲೀಸಿಗೆ ಕೊಡಬೇಕು ಅಂತ ಹೇಳಿ ಅವತ್ತೇನು ತೀರ್ಮಾನ ಮಾಡಿದ್ರಿ, ಅವತ್ತು ಟನ್ನಿಗೆ ಕಸ ಕ್ಲೀನ್ ಮಾಡೋದಕ್ಕೆ 6,000 ರೂಪಾಯಿ ಮೊದಲು ನಿಗದಿ ಮಾಡಿ ಟೆಂಡರ್ ಕರಿಬೇಕು ಅಂತ ಹೊರಟ್ರಿ. ನಾನು ಯಾವಾಗ ಅಟ್ಯಾಕ್ ಮಾಡಿದೆ, 30 ವರ್ಷಕ್ಕೆ ನೀವು ಲೀಸಿಗೆ ಕೊಟ್ರೆ 30 ವರ್ಷಕ್ಕೆ ಬೆಂಗಳೂರೇನಾಗಿರ್ತದೋ, ನೀವು ಕೊಟ್ಟರೆ ನೀವೇನಾಗಿರ್ತೀರೋ, ತಗೊಂಡೇನಾಗಿರ್ತಾನೋ, ಎಲ್ಲಾದರೂ ಉಂಟಾ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಕೊಡೋದು? ಇದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದೆ. ಅದು ನಾನು ಹೇಳಿಕೆ ಕೊಡ್ತಿದ್ದಂಗೆ ನಮ್ಮ ಅಧಿಕಾರಿಗಳು ತಡಬಡಾಯಿಸಿದ್ರು. 6,000 ರೂಪಾಯಿ ನಿಗದಿ ಮಾಡಿದ್ದನ್ನ 3,000ಕ್ಕೆ ಇಳಿಸ್ತಾರೆ. 30 ವರ್ಷ ಲೀಸ್ಗೆ 1 ಟನ್ ಎತ್ತೋದಕ್ಕೆ ಗೊಬ್ಬರನ 6,000 ರೂಪಾಯಿ ಫಿಕ್ಸ್ ಮಾಡಿ ಟೆಂಡರ್ ಗಿರ್ಲಿಕ್ಕೆ ಹೊರಟಿದ್ರು. ಆ ಟೆಂಡರ್ ವಾಪಸ್ ತಗೊಂಡ್ಬಿಟ್ಟು 3,000ಕ್ಕೆ ಇಳಿಸ್ತಾರೆ ರೇಟ್ನ. ಲೆಕ್ಕ ಹಾಕಳಿ ಇಲ್ಲಿಗೆ ಏನ್ ಮಾಡಕ್ ಹೊರಟಿದ್ರು ಅಂತ. ಇಲ್ಲ ಕಾರ್ಯದರ್ಶಿಗೆ ಪತ್ರ ಬರೆದೆ ಇದ್ರ ಡೀಟೇಲ್ ಕೊಡಿ ಅಂತ ಹೇಳಿ, ಇವತ್ತರೂ ಬಂದಿಲ್ಲ. ಸಿದ್ದರಾಮಯ್ಯನವರೇ, ಈ ಪ್ಯಾಕೇಜ್ 6, 7 ಅಂತ ಏನೋ ಹೊರಟಿದ್ರಲ್ಲ ಈಗ, 100 ಎಕರೆ ಒಂದೊಂದು ಪ್ಯಾಕೇಜಿಗೆ ಎಲ್ಲ ಕಾನೂನುಗಳು ಏನೇನೋ ಮಾಡ್ಕೊಂಡಿದ್ದೀರಿ, ಗೈಡ್ ಲೈನ್ಸ್ ಏನೇನು ಮಾಡಬೇಕು ಅಂತ ಹೇಳಿ, ಅದೆಲ್ಲವನ್ನ ಗಾಳಿಗೆ ತೂರಿ ಯಾವನ ಒಬ್ಬನ ತಮಿಳುನಾಡನ್ನೋ ಇನ್ನೊಂದು ರಾಜ್ಯದನ್ನೋ ಕರ್ಕೊಂಬಂದು ಈ ಕೆಲಸ ಕೊಟ್ಟು ಪ್ಯಾಕೇಜ್ ಮಾಡಿ ಈಗ ಅದೆಂಥದ್ದು 4% ಮಾಡಕ್ ಹೊರಟಿದ್ದೀರಲ್ಲ ಸಾಬ್ರಿಗೆ. ಅಲ್ಲಿ ಪ್ಯಾಕೇಜ್ ನೀವು ಕೋಟ್ಯಾಂತರ ರೂಪಾಯಿ ಇದೆಲ್ಲ ಅಲ್ಲಿ ಕೊಟ್ಬಿಟ್ಟು ಪ್ಯಾಕೇಜು ಇವ್ರಿಗೆ ಅಲ್ಲಿ ಕೊಡ್ತೀರಪ್ಪ 2 ಕೋಟಿವರೆಗೂ ಮೀಸಲಾತಿ? ಸ್ವಲ್ಪ ಹೇಳ್ರಿ ಜನಗಳ ಮುಂದೆ ಹೇಳಪ್ಪ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ, ಇಲ್ಲಿ MLA ಕೂತವ್ರು ಇಲ್ಲಿ. ಈಗ ಮೀಸಲಾತಿ ವ್ಯವಸ್ಥೆಯಲ್ಲಿ 2 ಕೋಟಿವರೆಗೆ SC STಗಳಿಗೆ, OBCಗೆ, ಅಲ್ಲಿ ಮುಸಲ್ಮಾನರು ಕೊಡ್ತೀವಿ ಅಂತ ಹೇಳಿದಿರಲ್ಲ, ಅದೇ KRDಯಲ್ಲೋ ಎಂತದ್ದು ಸರ್ ಅದು, ಕ್ರೆಡಲ್, ಅಲ್ಲಿಂದ ನಿಮ್ಮ ನಿರ್ಮಿತಿ ಕೇಂದ್ರ
ಇವೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ? ಸರ್ಕಾರದಲ್ಲಿ ಕೂಡ MLAಗಳ ಗ್ರಾಂಟು ಅಂತಲೋ ಇಲ್ಲ ಯಾವುದೋ ಕ್ಷೇತ್ರದಲ್ಲಿ 2 ಕೋಟಿ 3 ಕೋಟಿ ರಿಲೀಸ್ ಮಾಡಿದ್ರೆ ಅದೆಲ್ಲ ಕೆಲಸ ಅವ್ರಿಗೆ ಕೊಡ್ತೀರಿ. ಅದೆಂಥದ್ದು KTTP ಆಕ್ಟ್ ಎಕ್ಸಾಮ್ಷನ್ ಕೊಟ್ಟು ಕೆಲಸ ನೀವು ಅಲ್ಲಿ ಅವ್ರಿಗೆ ಕೊಟ್ಟು 2 ಕೋಟಿದ 3 ಕೋಟಿದ ಅವ್ರ ಕಡೆಯಿಂದ ಮಾಡ್ಸಕ್ಕೆ ಅದಕ್ಕೆ ಕಮಿಷನ್ ಅವ್ರು ಇಟ್ಕೊಂಡು ಇನ್ನುಳಿದ ದುಡ್ಡು ಉಪಯೋಗ ಮಾಡ್ತಾರೆ. ಇದೆಲ್ಲ ಜಗಜಾಹಿರಾದು. ನೀವೇನೇನು ಕೊಡ್ತೀರಿ ಇವ್ರಿಗೆ? ಪರ್ಸೆಂಟೇಜ್ ಕೆಲಸವ ರಿಸರ್ವೇಶನ್ ಅಲ್ಲಿ ಆಗುತ್ತಣ್ಣ ಈ ಸಿಸ್ಟಮ್ ಅಲ್ಲಿ? ಈ ಮಟ್ಟಕ್ಕೆ ಜನಗಳಿಗೆ ಟೋಪಿ ಹಾಕೋದು, ಈ ಮಟ್ಟಕ್ಕೆ ಆ ದಲಿತ ಸಮಾಜಗಳಿಗೆ ಏನು ಸಾವಿರ ಉದ್ಧಾರಕರಿಗೆ ಅವರು ಅವ್ರಿಗೆ 4% ಅಂತ. ನಮ್ಮ ಬಿಜೆಪಿ ಸ್ನೇಹಿತರುಗಳಿಗೆ ಹೇಳ್ತೀನಿ, ಟೆಕ್ನಿಕಲಿ ಹಿಡೀರಿ. ನಾನೀಗಲೂ ಹೇಳೋದು, ಬೇಕಾದಷ್ಟು ರೀತಿಯಲ್ಲಿ ಸರ್ಕಾರದ ಈ ರೀತಿಯ ತೀರ್ಮಾನಗಳಲ್ಲಿ ಯಾವ ಲ್ಯಾಪ್ಸಸ್ ಇದೆ ಇದು ನಡಿಬೇಕಾಗಿರೋದು. ನಾವು ಸ್ವಲ್ಪ ಮುಂದಿನ ದಿನಗಳಲ್ಲಿ ಪ್ರತಿದಿನ ಸ್ವಲ್ಪ ನಿಮಗೆ ಕೆಲಸ ಕೊಡ್ತೀನಿ, ನನ್ನ ಮೇಲೆ ಸಿಟ್ ಮಾಡ್ಕೋಬೇಡಿ. ಇನ್ಮೇಲೆ ಪ್ರತಿದಿನ ಶುರು ಮಾಡ್ತೀನಿ. ಒಂದು 4 ದಿನ ಅಲ್ಲಿ ನಾನು ಇಲಾಖೆ ಕೆಲಸ ಮಾಡ್ಕೊಂಡು ಬಂದು 2 ದಿನ ನಿಮ್ಮ ಜೊತೆ ಇರ್ತೀನಿ. ತೀರ್ಮಾನ ಮಾಡಿದ್ದೀನಿ. ನನಗೆ ನಮ್ಮ ಸ್ನೇಹಿತರು ಹೇಳ್ತಾರೆ, ಒಂದೇ ದಿವಸ ಎಲ್ಲ ಹೇಳ್ಬೇಡಿ, ಪಾಪ ಅವ್ರಿಗೂ ಹಿಂಸೆ ಬರೆಯಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.